ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಟ್ಟಿದ್ದು ರಾಷ್ಟ್ರ ರಾಜಕಾರಣದಲ್ಲಿ ಮಹತ್ವದ ಬೆಳವಣಿಗೆ ಆಗಿದೆ. ಒಂದು ಕಡೆ ಇದನ್ನ ವಿದ್ಯಾರ್ಥಿಗಳ ಗೆಲುವು ಅಂತಲೇ ಹೇಳಲಾಗ್ತಾ ಇದೆ, ಮತ್ತೊಂದು ಕಡೆ ವಿಪಕ್ಷಗಳು ಕಂಗಾಲಾಗಿವೆ. ರಾಹುಲ್ ಗಾಂಧಿಯಂತೂ ಕಕ್ಕಾಬಿಕ್ಕಿಯಾಗಿದ್ದಾರೆ. ಕ್ರೆಡಿಟ್ ತೆಗೆದುಕೊಳ್ಳುವ ಆತುರಕ್ಕೆ ಬಿದ್ದಿದ್ದಾರೆ. ಯಾಕಂದ್ರೆ ನೀಟ್ ವಿಚಾರವನ್ನ ಇಟ್ಕೊಂಡು ರಾಹುಲ್ ಅವರು ಪ್ರಧಾನಿ ಆಗಬೇಕು ಅನ್ನುವ ಕನಸನ್ನು ಕಾಣ್ತಾ ಇದ್ರು. ಆದರೆ ಅಮಿತ್ ಶಾ ಕೊಟ್ಟ ಏಟಿಗೆ ಎಲ್ಲರೂ ತಲೆ ತಿರುಗಿ ಬಿದ್ದಿದ್ದಾರೆ. ನಿರೀಕ್ಷೆ ಮಾಡದ ಮಾಸ್ಟರ್ ಸ್ಟ್ರೋಕ್ ಇದು. ಕಾಕ್ರೋಚ್ ಪಾರ್ಟಿ ಮತ್ತೊಂದು ಸುತ್ತಿನ ಸಂಸತ್ ಚಲೋವನ್ನು ಆರಂಭಿಸಲು ಹೊರಟಿತ್ತು. ಇದರ ಕಂಪ್ಲೀಟ್ ಲಾಭವನ್ನು ಪಡೆದುಕೊಳ್ಳೋದಕ್ಕೆ ರಾಹುಲ್ ಅಂಡ್ ಟೀಮ್ ಕೂಡ ಮುಂದಾಗಿದ್ರು. ಕಾಂಗ್ರೆಸ್ ಆದಿಯಾಗಿ ಇಂಡಿ ಮೈತ್ರಿಕೂಟ ರಣತಂತ್ರವನ್ನೇ ಹೆಣೆದಿತ್ತು. ಆ ಮೂಲಕ ಬಿಜೆಪಿಯನ್ನ ಬಗ್ಗುಬಡಿಬೇಕು, ಮೋದಿಗೆ ಹಿನ್ನಡೆ ತರೋದಕ್ಕೆ, ಬಿಜೆಪಿಗೆ ಹಿನ್ನಡೆ ತರೋದಕ್ಕೆ ಇದು ಪ್ರಬಲ ಅಸ್ತ್ರ ಅಂತಲೇ ಭಾವಿಸಿತ್ತು. ಆದರೆ ಆ ರಣತಂತ್ರ ಎಲ್ಲ ಉಲ್ಟಾಪಲ್ಟಾ ಆಗಿದೆ. ಯಾಕಾದ್ರೂ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಟ್ರೋ ಅಂತ ಕಂಗಾಲಾಗಿ ಹೋಗಿದ್ದಾರೆ. ಪ್ರಧಾನ್ ರಾಜೀನಾಮೆಯ ಬೆನ್ನಲ್ಲೇ ಎಲ್ಲದಕ್ಕೂ ಫುಲ್ ಸ್ಟಾಪ್ ಬಿದ್ದಿದೆ. ಎಲ್ಲ ಬೆಳವಣಿಗೆಯ ನಡುವೆ ದೇಶದ ಜನರು ನೋಡಲೇಬೇಕಾದ ಮತ್ತೊಂದು ಸ್ಟೋರಿಯೂ ಇದೆ. ಬೆಚ್ಚಿ ಬೀಳಿಸುವ ಸಂಗತಿಯೊಂದು ಬಟಾಬಯಲಾಗಿದೆ. ಈ ವಿಚಾರವನ್ನ ನೀವು ಕೇಳಿಸಿಕೊಳ್ಳಲೇಬೇಕು. ಆ ವರದಿಯಲ್ಲಿರೋ ಒಂದೊಂದು ಅಂಶವೂ ಕೂಡ ಆತಂಕಕಾರಿಯಾಗಿದೆ, ಆಘಾತಕಾರಿಯಾಗಿದೆ. ಹಾಗಾದರೆ ಆ ಬೆಚ್ಚಿ ಬೀಳಿಸುವ ವರದಿ ಏನು? ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಬೆನ್ನಲ್ಲೇ ರವಾನಿಸಿದ ಸೂಕ್ಷ್ಮ ಸಂದೇಶ ಏನು? ಕಾಂಗ್ರೆಸ್ ರಣತಂತ್ರ ಮಕಾಡೆ ಮಲಗಿದ್ದೆ ಹೇಗೆ? ವಿಪಕ್ಷಗಳು ಕಂಗಾಲಾಗಿದ್ಯಾಕೆ? ರಾಹುಲ್ ಗಾಂಧಿ ಮುಖಭಂಗ ಅನುಭವಿಸಿದ್ದು ಹೇಗೆ? ಆ ಎಲ್ಲದರ ಬಗ್ಗೆ ವರದಿಯನ್ನ ನೋಡೋಣ. ವೀಕ್ಷಕರೇ, ಅಂತೂ ಇಂತೂ ಕೊನೆಗೂ ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಪಡೆಯಲಾಗಿದೆ. ರಾಜ್ಯದ ಸಂಸದ ಪ್ರಹ್ಲಾದ್ ಜೋಶಿ ಅವರಿಗೆ ಹೆಚ್ಚುವರಿ ಖಾತೆಯಾಗಿ ಶಿಕ್ಷಣ ಇಲಾಖೆಯ ಜವಾಬ್ದಾರಿಯನ್ನು ವಹಿಸಲಾಗಿದೆ. ಇದನ್ನು ವಿದ್ಯಾರ್ಥಿಗಳ ಪ್ರತಿಭಟನೆಗೆ ಸಿಕ್ಕಂತಹ ಬಹುದೊಡ್ಡ ಗೆಲುವು ಅಂತ ವ್ಯಾಖ್ಯಾನಿಸಲಾಗ್ತಾ ಇದೆ. ಆದರೆ ಇದರಲ್ಲೊಂದು ಟ್ವಿಸ್ಟ್ ಇದೆ. ಕೇಂದ್ರದ ಅಚ್ಚರಿಯ ನಡೆಗಳಲ್ಲಿ ಇದು ಕೂಡ ಒಂದು. ಪ್ರಧಾನ್ ರಾಜೀನಾಮೆ ನಂತರದಲ್ಲಿ ಸೂಕ್ಷ್ಮ ಸಂದೇಶ ರವಾನೆಯಾಗಿದೆ. ಇದು ಈಗ ಹಲವರ ಎದೆಯಲ್ಲಿ ನಡುಕ ಹುಟ್ಟಿಸಿದೆ. ಧರ್ಮೇಂದ್ರ ಪ್ರಧಾನ್ ಮಾತ್ರವಲ್ಲದೆ ಹಲವರ ತಲೆದಂಡವೂ ಆಗಿರೋದು ನಿಮ್ಮೆಲ್ಲರಿಗೂ ಗೊತ್ತಿರೋ ವಿಚಾರ. ವಿದ್ಯಾರ್ಥಿಗಳಿಗೆ ಪರಿಹಾರ ಘೋಷಣೆ ಮಾಡಿಯಾಗಿದೆ. ಶಿಕ್ಷಣ ಇಲಾಖೆಗೇನೆ ಮೇಜರ್ ಸರ್ಜರಿ ಮಾಡಲಾಗಿದೆ. ಆದರೆ ಸದ್ಯ ದೇಶದೆಲ್ಲೆಡೆ ಮಾಧ್ಯಮಗಳಲ್ಲಿ ಚರ್ಚೆ ಆಗ್ತಿರೋದು ಅಂದರೆ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಗೆ ಬೇರ್ಯಾವ ಕಾರಣಗಳಿವೆ ಅಂತ. ವೀಕ್ಷಕರೇ, ಈ ರಾಜೀನಾಮೆಗೆ ಪ್ರಬಲ ಕಾರಣಗಳಿವೆ. ಬಿಜೆಪಿಯಿಂದ ಪ್ರಧಾನವರ ರಾಜೀನಾಮೆ ಪಡ್ಕೋಬೇಕು ಅಂತಿದ್ರೆ 2-3 ವಾರಗಳ ಹಿಂದೆನೇ ಪಡೆದುಕೊಳ್ಳಬಹುದಾಗಿತ್ತು. ಆದರೆ ಆ ರೀತಿ ಆಗಲಿಲ್ಲ. ಅದಕ್ಕೆ ಪ್ರಬಲ ಕಾರಣಗಳೇ ಬೇಕಾಯಿತು. ಮೊದಲನೇದಾಗಿ ಪ್ರಧಾನವರ ರಾಜೀನಾಮೆ ರಾಜಕೀಯವಾಗಿ ಬಿಜೆಪಿಗೆ ಒಂದಷ್ಟು ನಷ್ಟ ಅಂತಲೇ ಭಾವಿಸಲಾಗಿತ್ತು. ಆದರೆ ಅದಕ್ಕಿಂತಲೂ ಹೆಚ್ಚಾಗಿ ಬಿಜೆಪಿಯ ಈ 12 ವರ್ಷಗಳ ಅವಧಿಯಲ್ಲಿ ಈ ರೀತಿಯಾಗಿ ರಾಜೀನಾಮೆ ಆಗೇ ಇಲ್ಲ. ಅಂತಹದೊಂದು ಬ್ಲ್ಯಾಕ್ ಮಾರ್ಕ್ ಆಗುತ್ತೆ ಎನ್ನುವ ಕಾರಣವೂ ಕೂಡ ಇತ್ತು. ಮತ್ತೊಂದೆಡೆ ಪೇಪರ್ ಲೀಕ್ ಆದಾಗಲೇ ಅದನ್ನು ಸಿಬಿಐಗೆ ಒಪ್ಪಿಸಿದ್ದು, ಆರೋಪಿಗಳನ್ನು ಕೂಡ ಪತ್ತೆ ಹಚ್ಚಲಾಗಿದೆ. ಹೀಗಾಗಿ ಇಷ್ಟೆಲ್ಲ ಆಗಿನೂ ಕೂಡ ನೀಟ್ ವಿಚಾರ ಪ್ರತಿಭಟನೆ ಇಷ್ಟರ ಮಟ್ಟಿಗೆ ಹೋಗುತ್ತೆ ಅನ್ನೋದನ್ನು ಬಿಜೆಪಿಯೇ ಊಹೆ ಮಾಡಿರಲಿಲ್ಲ. ಅದಾದ ನಂತರದಲ್ಲಿ ಆಗಿದ್ದು ನೋಡಿ. ಅದಾದ ನಂತರದ ಬೆಳವಣಿಗೆ ಇದೆಯಲ್ಲ, ಅದು ಬಿಜೆಪಿಯನ್ನ ಅಕ್ಷರಶಃ ದಂಗುಬಡಿಸ್ತು. ಟೋಟಲಿ ಬೇರೆ ಸ್ವರೂಪವನ್ನೇ ಪಡೆದುಕೊಳ್ತು. ಹಾಗಾದರೆ ಪ್ರಧಾನವರ ರಾಜೀನಾಮೆಗೆ ಪ್ರಬಲ ಕಾರಣಗಳೇನು ಅನ್ನೋದನ್ನು ನೋಡೋದಾದರೆ, ಮೊದಲನೆಯದಾಗಿ ಅದು ಬಿಜೆಪಿ ಚಾಣಕ್ಯನ ಲೆಕ್ಕಾಚಾರ. ಹೌದು, ಶನಿವಾರ ಬೆಳಗ್ಗೆ 9 ಗಂಟೆಗೆ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಯನ್ನು ಸಲ್ಲಿಸಿದ್ರು. ಆದರೆ ಅದಕ್ಕೂ ಮುನ್ನ ಗೃಹ ಸಚಿವ ಅಮಿತ್ ಶಾ ಅವರು ಪ್ರಧಾನವರ ನಿವಾಸಕ್ಕೆ ಖುದ್ದಾಗಿ ಭೇಟಿ ನೀಡ್ತಾರೆ. ಸುಮಾರು ಅರ್ಧ ಗಂಟೆ ಕಾಲ ಮಾತುಕತೆಯನ್ನು ನಡೆಸಿದ್ರು. ಆತ ಜಂತರ್ ಮಂತರ್ನಲ್ಲಿ ಪ್ರಧಾನವರ ರಾಜೀನಾಮೆ ಆಗಲೇಬೇಕು ಅಂತ ಸಿಜೆಪಿ ನಾಯಕರು ಅಚಲಾರಾಗಿ ನಿಂತಿದ್ರು. ರಾಜೀನಾಮೆ ಇಲ್ಲದೆ ಚಳುವಳಿ ಅಂತ್ಯಗೊಳ್ಳೋದಿಲ್ಲ ಅನ್ನುವ ಸ್ಪಷ್ಟ ಸುಳಿವು ಕೇಂದ್ರಕ್ಕೆ ಅದಾಗಲೇ ಲಭ್ಯವಾಗಿತ್ತು. 2029ರ ಲೋಕಸಭಾ ಚುನಾವಣೆಯ ಮುನ್ನ ಈ ವಿದ್ಯಾರ್ಥಿ ಹೋರಾಟ ಪಕ್ಷದ ನಾಯಕರ ವೈಯಕ್ತಿಕ ಇಮೇಜ್ ಹಾಗೆ ಸರ್ಕಾರದ ವರ್ಚಸ್ಸಿಗೆ ಧಕ್ಕೆ ತರಬಾರದು, ಅದರಲ್ಲೂ ಯುವಜನರ ವಿಚಾರದಲ್ಲಿ ಸರ್ಕಾರ ಸೂಕ್ಷ್ಮವಾಗಿದೆ ಎನ್ನುವ ಸಂದೇಶ ರವಾನಿಸುವುದಕ್ಕೆ ಅಮಿತ್ ಶಾ ಈ ರೀತಿಯಾದಂತಹ ಅಂತಿಮ ನಿರ್ಧಾರಕ್ಕೆ ಬರ್ತಾರೆ. ಇದು ಅಮಿತ್ ಶಾ ಲೆಕ್ಕಾಚಾರ. ಆದರೆ ಮತ್ತೊಂದೆಡೆ ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಧಕ್ಕೆ ಆಗಬಾರ್ದು ಅನ್ನುವ ಕಾರಣಕ್ಕೆ ಪ್ರಧಾನ್ ರಾಜೀನಾಮೆ ಅನಿವಾರ್ಯವಾಯಿತು. ವೀಕ್ಷಕರೇ, ಇಲ್ಲಿಯವರೆಗೂ ಬಿಜೆಪಿ ಆಗಿರಬಹುದು, ಮೋದಿ ಆಗಿರಬಹುದು, ತಮ್ಮ ಪ್ರತಿ ಭಾಷಣದಲ್ಲೂ ಯುವಕರನ್ನ ಉದ್ದೇಶಿಸಿ ಮಾತನಾಡ್ತಾರೆ. ಹಾಗಿರುವಾಗ ಇಂತಹ ವಿಚಾರದಲ್ಲಿ ಯುವ ಸಮುದಾಯವನ್ನು ಎದುರು ಹಾಕಿಕೊಳ್ಳೋದಕ್ಕೆ ಯಾವ ಸರ್ಕಾರ ಕೂಡ ಇಚ್ಛೆ ಪಡೋದಿಲ್ಲ. ಬಿಜೆಪಿ ಕೂಡ ತನ್ನ ಮಾತಿಗೆ ತಾನೇ ಮಣಿಯಬೇಕಾಯಿತು.
ಇನ್ನು ಇತ್ತೀಚೆಗೆ ನೀಟ್ ಪ್ರಶ್ನೆ ಪತ್ರಿಕೆ ಮಾತ್ರವಲ್ಲದೆ ಹಲವು ಸ್ಪರ್ಧಾತ್ಮಕ ಪರೀಕ್ಷೆಗಳ ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗಿದೆ. ಸಾಲು ಸಾಲು ಅಕ್ರಮಗಳು ಬೆಳಕಿಗೆ ಬಂದಿವೆ. ಇದೇ ರೀತಿ ಮುಂದುವರೆದರೆ ವಿದ್ಯಾರ್ಥಿಗಳು ಪರೀಕ್ಷಾ ವ್ಯವಸ್ಥೆಯ ಮೇಲಿನ ನಂಬಿಕೆಯನ್ನೇ ಕಳೆದುಕೊಳ್ತಾರೆ. ಹಾಗಾಗಿ ಧರ್ಮೇಂದ್ರ ಪ್ರಧಾನ್ ಅವರ ಮೇಲೇನೆ ಪ್ರಶ್ನೆ ಪತ್ರಿಕೆ ಸೋರಿಕೆಯ ನೇರ ಹೊಣೆಗಾರಿಕೆ ಬಿತ್ತು. ಮತ್ತೊಂದೆಡೆ ವಿದ್ಯಾರ್ಥಿ ಚಳುವಳಿಗಳು ತೀವ್ರಗೊಳ್ತು. ಪ್ರತಿಭಟನೆ ತಾರಕಕ್ಕೇರ್ತು. ಪ್ರತಿಭಟನಾಕಾರರ ಪ್ರಮುಖ ಬೇಡಿಕೆ ಇದ್ದಿದ್ದೇ ಶಿಕ್ಷಣ ಸಚಿವರ ರಾಜೀನಾಮೆ. ಸರ್ಕಾರದ ಡ್ಯಾಮೇಜ್ ಕಂಟ್ರೋಲ್ ಮಾಡಲೇಬೇಕಾಗಿತ್ತು. ದೇಶಕ್ಕೆ ಸೀಮಿತವಾಗಿದ್ದ ವಿಚಾರ ಜಂತರ್ ಮಂತರ್ನಲ್ಲಿ ನಡೆದ ಹಿಂಸಾಚಾರ, ಉಪವಾಸ ಸತ್ಯಾಗ್ರಹ ಇವೆಲ್ಲವೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸದ್ದು ಮಾಡೋದಕ್ಕೆ ಶುರುವಾಯಿತು. ಹೀಗಾಗಿ ಬಿಜೆಪಿ ಯೋಚನೆ ಮಾಡಿದ್ದು, ಈ ರಾಜೀನಾಮೆಯ ಮೂಲಕ ನಾವು ಯುವಕರ ಮಾತಿಗೆ ಬೆಲೆ ನೀಡ್ತೇವೆ ಮತ್ತು ತಪ್ಪಿತಸ್ಥರ ವಿರುದ್ಧ ಕ್ರಮಕ್ಕೆ ಬದ್ಧರಾಗಿದ್ದೇವೆ ಅನ್ನುವ ಸಂದೇಶವನ್ನು ರವಾನಿಸುವುದಕ್ಕೆ ಬಿಜೆಪಿ ಪ್ರಯತ್ನಿಸಿತು. ಇನ್ನು ಧರ್ಮೇಂದ್ರ ಪ್ರಧಾನ್ ಅವರಿಗೆ ಒಂದು ಸುರಕ್ಷಿತ ನಿರ್ಗಮನ ಕೊಡಬೇಕಾಗಿದ್ದು ಬಿಜೆಪಿಯ ಕರ್ತವ್ಯ. ಧರ್ಮೇಂದ್ರ ಪ್ರಧಾನ್ ಬಿಜೆಪಿಯ ಹಿರಿಯ ನಾಯಕ, ಒಡಿಶಾದ ಪ್ರಭಾವಿ ನಾಯಕರಾಗಿದ್ದಾರೆ. ಕೇಂದ್ರ ಸರ್ಕಾರ ಅವರನ್ನು ಸಚಿವ ಸ್ಥಾನದಿಂದ ಡಿಸ್ಮಿಸ್ ಮಾಡೋ ಬದಲು ಅವರೇ ನೈತಿಕ ಹೊಣೆ ಹೊತ್ತು ಸ್ವಯಂ ಪ್ರೇರಿತರಾಗಿ ರಾಜೀನಾಮೆ ನೀಡುವಂತೆ ಗೌರವಾನ್ವಿತ ನಿರ್ಗಮನ ಒದಗಿಸಿಕೊಟ್ಟಂತೆ ಆಗುತ್ತೆ ಅನ್ನೋದು ಈ ರಾಜೀನಾಮೆ ಹಿಂದಿರುವ ಮತ್ತೊಂದು ಗುಟ್ಟು. ಇನ್ನು ಕೇಂದ್ರ ಸರ್ಕಾರ ಈ ರಾಜೀನಾಮೆಯ ಮೂಲಕವಾಗಿ ಕೇವಲ ಸಚಿವರನ್ನ ಬದಲು ಮಾಡ್ತಾ ಇಲ್ಲ, ಇಡೀ ಪರೀಕ್ಷಾ ವ್ಯವಸ್ಥೆಯ ಸಾಂಸ್ಥಿಕ ಸುಧಾರಣೆ ಅನ್ನುವಂತೆ ಬಿಂಬಿಸಿಕೊಳ್ಳೋದಕ್ಕೆ ಈ ರಾಜೀನಾಮೆ ಅನಿವಾರ್ಯ ಆಯಿತು. ಸ್ನೇಹಿತರೆ, ಇದೆಲ್ಲದಕ್ಕಿಂತ ಮುಖ್ಯವಾಗಿ ಗಮನಿಸಬೇಕಾದ ವಿಚಾರ ಅಂದರೆ, ಪ್ರಧಾನ್ ರಾಜೀನಾಮೆ ಕೊಟ್ಟ ನಂತರದಲ್ಲಿ ಬರೆದಂತಹ ಸುದೀರ್ಘ ಪತ್ರ. ತಮ್ಮ ಪತ್ರದಲ್ಲಿ ಕ್ಲಿಯರ್ ಮೆಸೇಜ್ ಅನ್ನು ಕೊಟ್ಟಿದ್ದಾರೆ. ಜೊತೆಗೆ ಕೇಂದ್ರ ಯಾಕೆ ಈ ನಿರ್ಧಾರವನ್ನು ತೆಗೆದುಕೊಳ್ತು ಅನ್ನೋದಕ್ಕೆ ಪ್ರಮುಖ ಕಾರಣವನ್ನು ಆ ಪತ್ರದಲ್ಲಿ ಅವರು ಬಿಚ್ಚಿಟ್ಟಿದ್ದಾರೆ. ಸದ್ಯ ದೇಶದೆಲ್ಲೆಡೆ ಚರ್ಚೆ ಆಗ್ತಿರುವ ವಿಚಾರ ಅಂತ ಹೇಳಿದ್ರೆ ಅದು ಈ ನೀಟ್ ವಿಚಾರವನ್ನು ಇಟ್ಕೊಂಡು ಕೆಲವು ದೇಶದ್ರೋಹಿಗಳು, ಸಮಾಜಘಾತುಕ ಶಕ್ತಿಗಳು ಇಡೀ ದೇಶಕ್ಕೆ ಬೆಂಕಿ ಹಚ್ಚುವ ಕೆಲಸಕ್ಕೆ ಕೈ ಹಾಕಿದ್ರು ಅನ್ನುವ ಆಘಾತಕಾರಿ ವಿಚಾರ ಹೊರಬಿದ್ದಿದೆ. ಹೌದು, ಬೆಚ್ಚಿ ಬೀಳಿಸುವ ಕೆಲಸಕ್ಕೆ ಕೈ ಹಾಕಲಾಗಿತ್ತು ಅನ್ನೋದು ಗುಪ್ತಚರ ವರದಿಯಲ್ಲಿ ರಿವೀಲ್ ಆಗಿದೆ. ಗುಪ್ತಚರ ವರದಿ ಪಿನ್ ಟು ಪಿನ್ ಮಾಹಿತಿಯನ್ನ ಕೇಂದ್ರಕ್ಕೆ ನೀಡಿದೆ. ಇದ್ಯಾವುದೋ ಸುಮ್ಮನೆ ಒಂದು ರಿಪೋರ್ಟ್ ಅಲ್ಲ, ಎಲ್ಲದಕ್ಕೂ ಪ್ರೂಫ್ ಸಿಕ್ಕಿದೆ. ಆ ಆಧಾರದ ಮೇಲೆಯೇ ಕೊಟ್ಟಿರುವಂತಹ ವರದಿಯನ್ನು. ಹಾಗಾದರೆ ಆ ರಿಪೋರ್ಟ್ನಲ್ಲಿ ಅಂಥದ್ದೇನಿದೆ ಅನ್ನೋದನ್ನ ನೋಡೋದಾದರೆ, ಈ ನೀಟ್ ಪರೀಕ್ಷಾ ಅಕ್ರಮದ ಹಿನ್ನೆಲೆಯಲ್ಲಿ ಶಿಕ್ಷಣ ವ್ಯವಸ್ಥೆ ಸುಧಾರಣೆಗೆ ಆಗ್ರಹಿಸಿ ಕಾಕ್ರೋಚ್ ಜನತಾ ಪಾರ್ಟಿ ನಡೆಸುತ್ತಿದ್ದ ಹೋರಾಟವನ್ನು ಸಮಾಜಘಾತುಕ ಶಕ್ತಿಗಳು ಹೈಜಾಕ್ ಮಾಡುವ ಅಪಾಯವಿದೆ. ದೇಶಾದ್ಯಂತ ಹಿಂಸಾಚಾರಕ್ಕೆ ಸಂಚು ರೂಪಿಸಲಾಗಿದೆ ಅನ್ನುವ ಇಂತಹದೊಂದು ಆಘಾತಕಾರಿ ವರದಿಯನ್ನು ಗುಪ್ತಚರ ಇಲಾಖೆ ನೀಡಿದೆ. ಈ ಹಿನ್ನೆಲೆಯಲ್ಲಿ ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ದಿಢೀರ್ ರಾಜೀನಾಮೆ ನೀಡುವ ನಿರ್ಧಾರವನ್ನು ಕೈಗೊಂಡರು ಅಂತ ಹೇಳಲಾಗ್ತಾ ಇದೆ. ಒಂದು ವೇಳೆ ಸಚಿವರು ರಾಜೀನಾಮೆ ನೀಡದೇ ಇದ್ದಿದ್ರೆ ಸೋಮವಾರ ಮತ್ತೊಂದು ಸಂಸತ್ ಚಲೋ ಆರಂಭಿಸುವ ಇರಾದೆಯಲ್ಲಿತ್ತು ಅಂತ ಹೇಳಲಾಗಿದೆ. ಸಿಜೆಪಿ ಹೋರಾಟ ಹಿಂಸಾಚಾರಕ್ಕೆ ತಿರುಗಬಹುದಾಗಿತ್ತು. ಸಮಾಜಘಾತುಕ ಶಕ್ತಿಗಳು ಹಿಂಸೆಗೆ ಪ್ರಚೋದನೆ ನೀಡ್ತಾ ಇದ್ರು. ಭಾರತದ ದೆಹಲಿ ಸೇರಿದಂತೆ ದೇಶಾದ್ಯಂತ ಹಿಂಸಾಚಾರದ ಕೃತ್ಯಗಳು ನಡೆಯಬಹುದು ಅನ್ನೋದು ಗುಪ್ತಚರ ಅಧಿಕಾರಿಗಳ ಮಾಹಿತಿಯಾಗಿತ್ತು. ಹೀಗಾಗಿ ಸಿಜೆಪಿ ಬೇಡಿಕೆ ಒಪ್ಪಿಕೊಂಡ ಸರ್ಕಾರ ಹೋರಾಟವನ್ನು ಕೊನೆಗೊಳಿಸುವಲ್ಲಿ ಯಶಸ್ವಿಯಾಗಿದೆ ಅಂತ ಮೂಲಗಳು ತಿಳಿಸಿವೆ. ಇದಕ್ಕೆ ಪೂರಕವಾಗಿ ಜುಲೈ 26ರ ಹಿಂಸಾಚಾರದಲ್ಲಿ ಸಂಸತ್ ಚಲೋ ಮೆರವಣಿಗೆ ವೇಳೆ ನಡೆದಂತಹ ಹಿಂಸಾಚಾರದಲ್ಲಿ ಅಪರಾಧ ಹಿನ್ನೆಲೆ ಇರೋರು ಭಾಗಿಯಾಗಿರೋದು ಗೊತ್ತಾಗಿದೆ. ಜಂತರ್ ಮಂತರ್ ಹಾಗೆ ಸುತ್ತಮುತ್ತ ಕ್ರಿಮಿನಲ್ಗಳ ಚಲನವಲನ ಸರಿಯಾಗಿದೆ. ಕಳೆದ 3 ದಿನಗಳಲ್ಲಿ ಬರೋಬ್ಬರಿ 2500ಕ್ಕೂ ಹೆಚ್ಚು ಕ್ರಿಮಿನಲ್ ಹಿನ್ನೆಲೆಯುಳ್ಳ ವ್ಯಕ್ತಿಗಳನ್ನು ಗುರುತು ಮಾಡಲಾಗಿದೆ. ಗುರುತು ಪತ್ತೆಯಾದವರ ಪೈಕಿ ಸಾಹಿಲ್ ಸೈಫಿ, ರೂಬಲ್ ಸೇರಿದಂತೆ ಹಲವರ ವಿರುದ್ಧ ಆರೋಪಗಳಿವೆ. ಇವರೆಲ್ಲ ಪೊಲೀಸ್ ಸಿಬ್ಬಂದಿಯನ್ನ ಗುರಿಯಾಗಿಸಿ ದಾಳಿ ಮಾಡಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ಸಾರ್ವಜನಿಕ ಆಸ್ತಿಯ ಮೇಲೆ ದಾಳಿ ನಡೆಸಿದ್ದಾರೆ. ಇದೆಲ್ಲದಕ್ಕಿಂತ ಮತ್ತೊಂದು ಗಂಭೀರ ವಿಚಾರ ಅಂದರೆ 2020ರ ಗಲಭೆ ಪ್ರಕರಣದ ಆರೋಪಿ ಉಮರ್ ಖಾಲಿದ್ ಪರ ಪೋಸ್ಟರ್ ಪ್ರದರ್ಶನ ಆಗಿದೆ. ಅತ್ಯಂತ ಗಂಭೀರ ವಿಚಾರ ಆಯಿತು. ದೇಶದ್ರೋಹಿಗಳು ವಿದ್ಯಾರ್ಥಿಗಳ ಸೋಗಿನಲ್ಲಿ ಇದ್ರು ಅನ್ನೋದಕ್ಕೆ ಇದಕ್ಕಿಂತ ಎಕ್ಸಾಂಪಲ್ ಬೇಕಿಲ್ಲ. ಈ ಘಟನೆಯಿಂದಾಗಿ ಸಿಜೆಪಿಗೂ ನಡುಕ ಹುಟ್ಟಿದೆ. ಸಿಜೆಪಿಯ ಕುತ್ತಿಗೆಗೆ ಬಂದಿದೆ. ಕಾಕ್ರೋಚ್ಗಳು ಬಾಯ್ ಬಡ್ಕೊಳ್ಳೋದಕ್ಕೆ ಶುರು ಮಾಡಿದ್ರು. ಪ್ರತಿಭಟನೆ ಅಂತ್ಯವಾದ ಬಳಿಕ ಮಾತನಾಡಿದ ಸಿಜೆಪಿ ವಕ್ತಾರ ಸೌರವ್ ದಾಸ್, ಮಾಧ್ಯಮ ಮತ್ತು ಪೊಲೀಸರ ಮೇಲೆ ದಾಳಿ ಮಾಡಿದವರು ಸಿಜೆಪಿ ಬೆಂಬಲಿಗರಲ್ಲ, ನಮಗೂ ಅದಕ್ಕೂ ಸಂಬಂಧ ಇಲ್ಲ, ಬದಲಾಗಿ ಸಮಾಜ ವಿರೋಧಿ ಶಕ್ತಿಗಳು ಅಂತ ಹೇಳಿಕೆ ಕೊಟ್ಟಿದ್ದಾರೆ. ಇಷ್ಟೆಲ್ಲ ಬೆಳವಣಿಗೆ ಆದ ನಂತರದಲ್ಲಿ ಕಂಗಾಲಾಗಿದ್ದು ಮಾತ್ರ ಕಾಂಗ್ರೆಸ್ ಮತ್ತೆ ರಾಹುಲ್ ಗಾಂಧಿ. ಈಗ ಸದ್ಯ ಕ್ರೆಡಿಟ್ ಹಪಾಹಪಿಗೆ ಬಿದ್ದಿದ್ದಾರೆ. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಗೆ ರಾಹುಲ್ ಗಾಂಧಿಯವರೇ ಕಾರಣ ಅಂತ ಕಾಂಗ್ರೆಸ್ ನಾಯಕರು ಕ್ರೆಡಿಟ್ ವಾರ್ ಶುರು ಮಾಡಿಕೊಂಡಿದ್ದಾರೆ.
ಆದರೆ ಸೋನಂ ವಾಂಗ್ಚುಕ್ ಅವರ ಪತ್ನಿ ನೀಡಿದಂತಹ ಒಂದೇ ಒಂದು ಸ್ಟೇಟ್ಮೆಂಟ್ ಕಾಂಗ್ರೆಸ್ ಹಾಗೆ ರಾಹುಲ್ ಗಾಂಧಿ ಅವರಿಗೆ ತೀವ್ರ ಮುಖಭಂಗ ಆಗಿದೆ, ಸಂಪೂರ್ಣ ಡ್ಯಾಮೇಜ್ ಮಾಡಿದೆ. ರಾಹುಲ್ ಗಾಂಧಿ ಅಂಡ್ ಟೀಮ್ ಅವರದ್ದು ಅಪ್ರಾಮಾಣಿಕ ಹೋರಾಟ. ಆ ಹೋರಾಟದಲ್ಲಿ ಪ್ರಾಮಾಣಿಕತೆ ಇರಲಿಲ್ಲ, ಅದೆಲ್ಲ ನಾಟಕ. ಮೋದಿ ಮನೆ ಮುಂದೆ ಪ್ರತಿಭಟನೆ ಮಾಡಿದ್ದು ಕೂಡ ನಾಟಕ ಅಂತ ಓಪನ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ವೀಕ್ಷಕರೇ, ಈ ಹಿಂದಿನ ಅಣ್ಣಾ ಹಜಾರೆ ಅವರ ಭ್ರಷ್ಟಾಚಾರದ ವಿರುದ್ಧದ ಹೋರಾಟ ನಿಮಗೆ ನೆನಪಿರಬಹುದು. ಅರವಿಂದ್ ಕೇಜ್ರಿವಾಲ್ ಅವರು ಈ ಹೋರಾಟವನ್ನು ಹೈಜಾಕ್ ಮಾಡಿ ನಂತರದಲ್ಲಿ ತಮ್ಮದೇ ಪಕ್ಷವನ್ನು ಕಟ್ಟುವಷ್ಟರ ಮಟ್ಟಿಗೆ ಅದನ್ನು ಯಾವ ರೀತಿಯಾಗಿ ದುರ್ಬಳಕೆ ಮಾಡಿಕೊಂಡ್ರು, ಮುಖ್ಯಮಂತ್ರಿಯಾಗಿ ಯಾವ ರೀತಿಯಾಗಿ ಎಷ್ಟರ ಮಟ್ಟಿಗೆ ಭ್ರಷ್ಟಾಚಾರ ಎಸಗಿದ್ರು ಅನ್ನೋದು ನಿಮ್ಮೆಲ್ಲರಿಗೂ ಗೊತ್ತಿದೆ. ಅದೇ ರೀತಿಯಾಗಿ ಈ ನೀಟ್ ಹೋರಾಟವನ್ನು ಹೈಜಾಕ್ ಮಾಡೋದು ವಿಪಕ್ಷಗಳ ಪ್ಲಾನ್ ಆಗಿತ್ತು. ರಾಹುಲ್ ಗಾಂಧಿ ಅವರು ಈ ಮೂಲಕವಾಗಿ ಪ್ರಧಾನಿಯಾಗುವಷ್ಟರ ಮಟ್ಟಿಗೆ ಪ್ಲಾನ್ ರೂಪಿಸಿದ್ರು ಅಂತ ಹೇಳಲಾಗ್ತಾ ಇದೆ. ಆದರೆ ವಾಂಗ್ಚುಕ್ ಪತ್ನಿ ನೀಡಿದ ಒಂದೇ ಒಂದು ಸ್ಟೇಟ್ಮೆಂಟ್ ರಾಹುಲ್ ಕನಸನ್ನ ಭಗ್ನ ಮಾಡಿಬಿಡ್ತು. ಸದ್ಯ ಪ್ರಧಾನವರ ರಾಜೀನಾಮೆಯ ಬೆನ್ನಲ್ಲೇ ವಿದ್ಯಾರ್ಥಿಗಳಿಗೆ ಅಭಿನಂದನೆ ಸಲ್ಲಿಸೋದಕ್ಕೆ ಅಂತ ಪ್ರೆಸ್ ಮೀಟ್ ಮಾಡಿ ವಿದ್ಯಾರ್ಥಿಗಳಿಗೆ ನ್ಯಾಯ ಕೊಡಿಸಿದ್ದೇ ನಾವು, ಪ್ರಧಾನ್ ರಾಜೀನಾಮೆಗೆ ನಾವೇ ಕಾರಣ ಅಂತ ಕ್ರೆಡಿಟ್ ಹಿಂದೆ ಬಿದ್ದಿದ್ದಾರೆ. ತಮಗೆ ತಾವೇ ಕ್ರೆಡಿಟ್ ತೆಗೆದುಕೊಳ್ತಿದ್ದಾರೆ. ಒಟ್ಟಾರೆಯಾಗಿ ಬಿಜೆಪಿ ಇಡೀ ಬೆಳವಣಿಗೆಗೆ ಫುಲ್ ಸ್ಟಾಪ್ ಇಟ್ಟಿದ್ದು ವಿಪಕ್ಷಗಳು ತಮ್ಮ ರಣತಂತ್ರವನ್ನೇ ಬದಲಾಯಿಸುವ ಅನಿವಾರ್ಯತೆ ಎದುರಾಗಿದೆ. ಹಾಗಾದರೆ ವೀಕ್ಷಕರೇ, ಈ ಬಗ್ಗೆ ನೀವೇನಂತೀರಾ? ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕವಾಗಿ ತಿಳಿಸಿ. ಧನ್ಯವಾದಗಳು ವೀಕ್ಷಕರೇ.